ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಶ್ರೀರಾಮನವಮಿಯ ಶುಭಾಶಯಗಳು. ಇಂದು ನಾವು ರಾಮನವಮಿಯ ಸಂದರ್ಭದಲ್ಲಿ ಶ್ರೀರಾಮನ ಕಲ್ಯಾಣಕ್ಕೆ ಸಂಬಂಧಿಸಿದ ವಿಷಯಗಳನ್ನು ತಿಳಿದುಕೊಳ್ಳೋಣ. ಮೊದಲು ಶ್ರೀರಾಮನು ಅವತರಿಸಿದ ಜನ್ಮ ಗಳಿಗೆಗಳ ಬಗ್ಗೆ ನೋಡೋಣ. ನಮ್ಮ ಪಂಚಾಂಗದ ಪ್ರಕಾರ ಚೈತ್ರ ಮಾಸದಲ್ಲಿ ಬರುವ ಶುಕ್ಲನವಮಿ, ಪುನರ್ವಸು ನಕ್ಷತ್ರ, ಪುಷ್ಕರಾಂಶ, ಕರ್ಕಾಟಕ ಲಗ್ನ, 5 ಗ್ರಹಗಳು ಉಚ್ಚ ಸ್ಥಿತಿಯಲ್ಲಿ ಇರುವ ಸಮಯದಲ್ಲಿ ಅಭಿಜಿತ್ ಲಗ್ನ ಉಂಟಾಗುವ ಮಧ್ಯಾಹ್ನ ಸಮಯದಲ್ಲಿ ಶ್ರೀರಾಮನು ಭೂಮಿಯ ಮೇಲೆ ಮಾನವನಾಗಿ ಅವತರಿಸಿದನು. ಇನ್ನು ರಾಮನ ವಿವಾಹ ಗಳಿಗೆಗಳ ಬಗ್ಗೆ ಮಾತಾಡುವುದಾದರೆ, ಭಾರ್ಗವ ತಂತ್ರ ಎಂಬ ಗ್ರಂಥದ ಪ್ರಕಾರ ಸೌಮ್ಯನಾಮ ಸಂವತ್ಸರ ಫಾಲ್ಗುಣ ಮಾಸದ ಪೌರ್ಣಮಿ ದಿನ ನಡೆಯಿತು. ಈ 2 ತಿಥಿಗಳು ಬೇರೆ ಇದ್ದಾಗ ರಾಮನು ಜನಿಸಿದ ತಿಥಿಯ ದಿನವೇ ವಿವಾಹವನ್ನು ಯಾಕೆ ಆಚರಿಸುತ್ತಾರೆ ಎಂಬ ಪ್ರಶ್ನೆ ಬಹಳ ಮಂದಿಗೆ ಇರುತ್ತದೆ. ಇದಕ್ಕೆ ಉತ್ತರ ತಿಳಿಯಬೇಕಾದರೆ ಸನಾತನ ಧರ್ಮದ ಪ್ರಕಾರ ಮಾನವರು ಮತ್ತು ದೇವತೆಗಳ ವಿವಾಹಗಳಿಗೆ ಸಂಬಂಧಿಸಿದ ವಿವರಗಳನ್ನು ತಿಳಿಯಬೇಕು. ಈ ವಿಷಯಗಳನ್ನು ನೀವು ತಿಳಿದುಕೊಳ್ಳುವ ಮುನ್ನ ನಮ್ಮ ಚಾನೆಲ್ನಲ್ಲಿ ಪ್ರಸ್ತುತಪಡಿಸುತ್ತಿರುವ ಕಂಟೆಂಟ್ಗೆ, ನಾವು ಮಾಡುತ್ತಿರುವ ರಿಸರ್ಚ್ಗೆ ನೀವು ಬೆಂಬಲ ನೀಡಲು ಇಚ್ಛಿಸಿದರೆ ಈ ವಿಡಿಯೋಗೆ ಒಂದು ಲೈಕ್ ಮತ್ತು ಕಮೆಂಟ್ ಹಾಕಿದರೆ ಸಾಕು. ಈ ಚಾನೆಲ್ನಲ್ಲಿ ಅಪ್ಲೋಡ್ ಆಗುವ ಯಾವುದೇ ಕಂಟೆಂಟ್ ನೀವು ಮಿಸ್ ಆಗಬಾರದೆಂದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನು ಆಕ್ಟಿವೇಟ್ ಮಾಡುವಾಗ ಆಲ್ ನೋಟಿಫಿಕೇಶನ್ ಅನ್ನು ಸೆಲೆಕ್ಟ್ ಮಾಡಿ. ಮಾನವರ ದಾಂಪತ್ಯ ಸಂಬಂಧವನ್ನು ಮದುವೆ ಅಥವಾ ವಿವಾಹ ಎಂದು ಕರೆಯುತ್ತಾರೆ. ಆದರೆ ದೇವತೆಗಳ ವಿಷಯದಲ್ಲಿ ಈ 2 ಪದಗಳ ಜೊತೆಗೆ ಕಲ್ಯಾಣ ಎಂಬ ಪದವನ್ನೂ ಬಳಸುತ್ತಾರೆ. ಭಗವತ್ ಸ್ವರೂಪಗಳ ದಾಂಪತ್ಯ ಕಲ್ಯಾಣ ಎಂದು ಕರೆಯಲ್ಪಡುತ್ತದೆ. ಇಂದಿನ ಜನರಿಗೆ ಭಾಷೆಗಳ ಆಳದ ಅರ್ಥ ತಿಳಿದಿರದೇ ಇರಬಹುದು. ಅದನ್ನು ವಿವರಿಸಲು ಒಂದು ಚಿಕ್ಕ ಉದಾಹರಣೆ ಇಲ್ಲಿದೆ. ಲೋಕ ಕಲ್ಯಾಣ. ಈ ದಶಕಂಟಕನನ್ನು ಸಂಹರಿಸಲು ಶ್ರೀರಾಮನು ಅವನನ್ನು ವಧಿಸಿದನು ಎಂದು ಹೇಳುತ್ತಾರೆ. ಆದರೆ ಯಾವತ್ತು ಪ್ರಪಂಚಕ್ಕೆ ಒಳ್ಳೆಯದು ನಡೆಯಲು ರಾವಣ ಸಂಹಾರ ನಡೆದಿದೆ. ಆದ್ದರಿಂದ ಕಲ್ಯಾಣ ಎಂಬ ಸಂಸ್ಕೃತ ಪದದ ಅರ್ಥ ಎಲ್ಲರಿಗೂ ಒಳ್ಳೆಯದು ನಡೆಯುವುದು ಎಂಬುದು. ಈ ವಿಷಯವನ್ನು ಉದ್ದೇಶಿಸಿ ಎಲ್ಲರಿಗೂ ಒಳ್ಳೆಯದು ಆಗಲಿ ಎಂಬ ಪಾಸಿಟಿವ್ ವೈಬ್ರೇಷನ್ ಹರಡುವುದಕ್ಕಾಗಿ ಶ್ರೀರಾಮನವಮಿ ದಿನ ಸೀತಾರಾಮರ ಕಲ್ಯಾಣವನ್ನು ಆಚರಿಸುತ್ತಾರೆ. ನೀವು ಇನ್ನೂ ಸರಿಯಾಗಿ ಗಮನಿಸಿದರೆ ಈ ಕಾರ್ಯಕ್ರಮ ನಡೆಯುವಾಗ ಸೀತಾರಾಮರ ವಿವಾಹ ಅಥವಾ ಮದುವೆ ಎಂಬ ಪದವನ್ನು ಎಲ್ಲಿಯೂ ಬಳಸಿರುವುದಿಲ್ಲ. ಹಿಂದೆ ಹೇಳಿದಂತೆ ಕಲ್ಯಾಣ ಎಂದೇ ಹೇಳಲಾಗುತ್ತದೆ. ಈ ವಿಷಯವನ್ನು ನಾವು ಗಮನಿಸಲು ಒಂದು ಇಂಟರೆಸ್ಟಿಂಗ್ ಡೀಟೇಲ್ ಮೇಲೆ ಫೋಕಸ್ ಮಾಡಬೇಕು. ನಮ್ಮ ವಿವಾಹ ಸಮಾರಂಭಗಳಲ್ಲಿ ವರನು ತಾಳಿ ಕಟ್ಟುವ ಸಮಯದಲ್ಲಿ ಆ ವಿಧಿಯನ್ನು ನಡೆಸುತ್ತಿರುವ ಪುರೋಹಿತನು ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನಾಂ ಎಂಬ ಮಂತ್ರವನ್ನು ಪಠಿಸುತ್ತಾರೆ. ಇದರ ಅರ್ಥ ಸಮಸ್ತ ಲೋಕಕ್ಕೆ ಒಳ್ಳೆಯದು ಆಗಲಿ ಎಂಬುದು. ಇನ್ನು ಸೀತಾರಾಮರ ಕಲ್ಯಾಣವನ್ನು ಯಾವ ಸಂದರ್ಭಗಳಲ್ಲಿ ಆಚರಿಸುತ್ತಾರೆ ಎಂಬ ಪ್ರಶ್ನೆಗೆ ಉತ್ತರ ಹುಡುಕಿದರೆ, ಶ್ರೀರಾಮನು ಸೀತಮ್ಮನನ್ನು ವಿವಾಹವಾದ ತಿಥಿಯಾದ ಫಾಲ್ಗುಣ ಮಾಸದಲ್ಲಿ ಪೌರ್ಣಮಿ ದಿನ ಆಚರಿಸುತ್ತಾರೆ. ಇದನ್ನು ಹೊರತುಪಡಿಸಿ ಶ್ರೀರಾಮನ ಜನ್ಮತಿಥಿಯಾದ ಚೈತ್ರ ಮಾಸದ ಶುಕ್ಲ ನವಮಿ ಈ ದಿನವೂ ಆಚರಿಸುತ್ತಾರೆ. ಇದಕ್ಕೆ ಕಾರಣ ಹೇಳಬೇಕಾದರೆ, ಯುಗಾದಿಯ ದಿನ ಅಂದರೆ ಚೈತ್ರ ಮಾಸದ ಶುಕ್ಲ ಪಾಡ್ಯಮಿಯಿಂದ ನವಮಿ ತನಕ ಶ್ರೀರಾಮನ ಉತ್ಸವಗಳು ನಡೆಯುತ್ತವೆ. ಇವುಗಳನ್ನು ಶ್ರೀರಾಮನ ನವರಾತ್ರಿ ಅಥವಾ ಬ್ರಹ್ಮೋತ್ಸವಗಳು ಎಂದು ಕೂಡ ಕರೆಯಲಾಗುತ್ತದೆ. ಈ 9 ದಿನಗಳ ಉತ್ಸವಗಳನ್ನು ನಡೆಸಿದ ನಂತರ ಅವುಗಳನ್ನು ಕೊನೆಯ ದಿನ ಕಲ್ಯಾಣೋತ್ಸವದೊಂದಿಗೆ ಪೂರ್ಣಗೊಳಿಸುತ್ತಾರೆ. ಹೀಗೆ 9ನೇ ದಿನ ಸೀತಾರಾಮರ ಕಲ್ಯಾಣವನ್ನು ಆಚರಿಸುತ್ತಾರೆ. ಹೀಗೆ ಕೊನೆಯಲ್ಲಿ ಮಾಡುವ ಕಲ್ಯಾಣವನ್ನು ಶಾಂತಿ ಕಲ್ಯಾಣ ಎಂದು ಕರೆಯುತ್ತಾರೆ. ಈ ಉತ್ಸವ ಪ್ರತಿ ಊರಿನಲ್ಲಿ ಇರುವ ರಾಮಾಲಯದಲ್ಲೇ ಅಲ್ಲದೆ ಪ್ರತಿ ಬೀದಿ ಮತ್ತು ಪ್ರತಿ ಮನೆಗಳಲ್ಲಿ ಸೀತಾರಾಮರ ಕಲ್ಯಾಣವನ್ನು ನಡೆಸಲು ಪ್ರಾರಂಭಿಸಿದರು. ಇದೇ ರೀತಿ ರಾಮನವಮಿ ದಿನ ಬಹಳ ಮುಖ್ಯವಾಗಿ ಮಾಡುವ ಒಂದು ಕಾರ್ಯ ಇದೆ. ಅದೇ ರಾಮಾಯಣ ಗ್ರಂಥದ ಪಾರಾಯಣ ಮಾಡುವುದು.
ಅಂದರೆ ವಾಲ್ಮೀಕಿ ರಚಿಸಿದ ರಾಮಾಯಣ ಎಂಬ ಅದ್ಭುತ ಗ್ರಂಥವನ್ನು ಓದುವುದು ಮತ್ತು ಕೇಳುವುದು. ವಿಶೇಷವಾಗಿ ಶ್ರೀರಾಮನು ಜನಿಸಿದ ಘಟನೆಯನ್ನು ಪಾರಾಯಣ ಮಾಡುತ್ತಾರೆ. ಇದು ಭಾರತ ದೇಶದಾದ್ಯಂತ ನಡೆಯುತ್ತದೆ. ಆದ್ದರಿಂದ ವಾಲ್ಮೀಕಿ ರಾಮಾಯಣವನ್ನು ರೆಫರ್ ಮಾಡಿ ಆ ಅದ್ಭುತವಾದ ಘಟನೆಯನ್ನು ಒಮ್ಮೆ ರಿವಿಸಿಟ್ ಮಾಡೋಣ. ಕೋಸಲ ರಾಜ್ಯವನ್ನು ಇಕ್ಷ್ವಾಕು ವಂಶಸ್ಥರು ಬಹಳ ವೈಭವದಿಂದ ಆಡಳಿತ ನಡೆಸುತ್ತಿದ್ದರು. ಸಾರುಮಯವಾದ ಭೂಮಿಗಳು, ಹಸಿರು ಹೊಲಗಳು, ಐಶ್ವರ್ಯಕ್ಕೆ ಹೆಸರಾಗಿದ್ದ ರಾಜ್ಯವಾಗಿತ್ತು. ಇಕ್ಷ್ವಾಕುಗಳು ಅಯೋಧ್ಯವನ್ನು ಈ ರಾಜ್ಯದ ರಾಜಧಾನಿಯಾಗಿ ನಿರ್ಮಿಸಿ ಆ ಪ್ರದೇಶವನ್ನು ಇಂದ್ರನು ಆಡಳಿತ ಮಾಡುವ ಅಮರಾವತಿಯನ್ನು ನೆನಪಿಸುವಂತೆ ಸುಂದರವಾಗಿ ರೂಪಿಸಿದ್ದರು. ಸೂರ್ಯವಂಶಸ್ಥರು ಒಬ್ಬರ ನಂತರ ಒಬ್ಬರು ಕೋಸಲ ರಾಜ್ಯವನ್ನು ಆಡಳಿತ ನಡೆಸುತ್ತಿದ್ದಾಗ ದಶರಥನ ಕಾಲ ಬಂದಿತು. ಅವನ ಆಡಳಿತ ವಿಧಾನವು ಅವನಿಗೆ ರಾಜರ್ಷಿ ಎಂಬ ಹೆಸರನ್ನು ತಂದುಕೊಟ್ಟಿತು. ಅವನ ಒಳ್ಳೆಯ ಸ್ವಭಾವ ಮತ್ತು ದಯಾಗುಣದಿಂದ ಇಡೀ ಇಕ್ಷ್ವಾಕು ವಂಶಕ್ಕೆ ಕೀರ್ತಿಯನ್ನು ತಂದನು. ಒಬ್ಬ ರಾಜನು ನಡೆಸಬೇಕಾದ ಯಜ್ಞ ಯಾಗಾದಿಗಳನ್ನು ಎಲ್ಲವನ್ನೂ ನೆರವೇರಿಸಿದನು. ಪ್ರಜೆಗಳು ಸಂತೋಷದಿಂದ ಮನಸ್ಸಿನಲ್ಲಿ ಯಾವುದೇ ಕುತಂತ್ರವಿಲ್ಲದೆ ಸತ್ಯವಚನ ಆಡಳಿತದಲ್ಲಿ ಬದುಕುತ್ತಿದ್ದರು. ಯಾರೂ ಕೂಡ ಕಾಮ, ಕ್ರೋಧ, ಲೋಭ, ಮೋಹಗಳಿಗೆ ಒಳಗಾಗುತ್ತಿರಲಿಲ್ಲ. ಎಲ್ಲರೂ ವಿದ್ಯಾವಂತರಾಗಿ ಆಧ್ಯಾತ್ಮಿಕ ಜೀವನವನ್ನು ನಡೆಸುತ್ತಿದ್ದರು. ಅಂತಹ ಮಹಾನ್ ದಶರಥನಿಗೆ ಧೃತಿ, ಜಯಂತ, ಸಿದ್ಧಾರ್ಥ, ಅರ್ಥಸಾಧಕ, ಅಶೋಕ, ಮಂತ್ರಪಾಲ, ಸುಮಂತ್ರ ಎಂದು ಕರೆಯಲ್ಪಡುವ 8 ಮಂದಿ ವಿದ್ಯಾವಂತರು, ಚತುರ ದೌತ್ಯಗಾರರು ಮಂತ್ರಿಗಳಾಗಿದ್ದರು. ವೇದ ಪಂಡಿತರಲ್ಲಿ ಅಗ್ರಗಣ್ಯರಾದ ವಶಿಷ್ಠ ಮತ್ತು ವಾಮದೇವರು ಪ್ರಥಮ ಪೂಜಾರಿಗಳಾಗಿ ಇದ್ದರು. ಪ್ರಜೆಯ ಕಲ್ಯಾಣವನ್ನು ನೋಡಿಕೊಳ್ಳುತ್ತಾ ಇಕ್ಷ್ವಾಕು ವಂಶವನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗುವ ಪುತ್ರನಿಲ್ಲ ಎಂಬ ದುಃಖದಿಂದ ಬೇಕಾದುದನ್ನೆಲ್ಲ ಪಡೆಯುವ ಸಾಮರ್ಥ್ಯ ಇದ್ದರೂ ದಶರಥನ ಮನಸ್ಸಿನಲ್ಲಿ ಒಂದು ಖಾಲಿತನ ಇತ್ತು. ಈ ದುಃಖವೇ ಅವನಿಗೆ ಹಗಲು ರಾತ್ರಿ ನಿದ್ದೆ ಬಾರದಂತೆ ಮಾಡಿತ್ತು. ವಯಸ್ಸು ಹೆಚ್ಚಾಗುತ್ತಿದ್ದಂತೆ ಈ ದುಃಖವು ಹೆಚ್ಚಾಗುತ್ತಿತ್ತು. ಒಂದು ದಿನ ಇದೇ ಆಲೋಚನೆಯೊಂದಿಗೆ ಅಶ್ವಮೇಧ ಯಾಗವನ್ನು ನಡೆಸಿದರೆ ಒಳ್ಳೆಯದು, ಇದರಿಂದ ಸತ್ಫಲಿತಗಳು ಸಿಗುತ್ತವೆ, ಅದರ ಭಾಗವಾಗಿ ನನ್ನ ಈ ಆಶೆಯು ನೆರವೇರಬಹುದೇನೋ ಎಂದು ಅನಿಸಿಕೊಂಡನು. ತಕ್ಷಣವೇ ಎಲ್ಲ ಮಂತ್ರಿಗಳನ್ನು ಕರೆಯಿಸಿ ಅವರಲ್ಲಿ ಒಬ್ಬನಾದ ಸುಮಂತ್ರನಿಗೆ ಪೂಜ್ಯರಾದ ವಶಿಷ್ಠ, ವಾಮದೇವ, ಸುಯಜ್ಞ, ಜಬಾಲಿ, ಕಶ್ಯಪ ಮೊದಲಾದ ಗುರುಗಳನ್ನು ಇಲ್ಲಿ ಬರಲು ಸಂದೇಶ ಕಳುಹಿಸು ಎಂದು ಹೇಳಿದನು. ಸ್ವಲ್ಪ ಸಮಯದಲ್ಲೇ ಅವರೆಲ್ಲರೂ ಆಗಮಿಸಿದರು. ವಿಶಾಲವಾದ ಭೂಮಿ, ಅಪಾರ ಸಂಪತ್ತು ಇದ್ದರೂ ವಂಶವನ್ನು ಮುಂದುವರಿಸುವ ಉತ್ತರಾಧಿಕಾರಿ ಇಲ್ಲ ಎಂಬ ಆಲೋಚನೆ ಆತನ ಮನಸ್ಸನ್ನು ಕಾಡುತ್ತಿತ್ತು. ಈ ಸಮಸ್ಯೆಗೆ ಪರಿಹಾರವಾಗಿ ಅಶ್ವಮೇಧ ಯಾಗವೇ ಸರಿಯೆಂದು ತಾನು ಭಾವಿಸುತ್ತಿದ್ದೇನೆ. ಆದರೆ ಇದು ಕೇವಲ ತನ್ನ ಆಲೋಚನೆ ಮಾತ್ರ. ಇದು ಸರಿಯೇ ತಪ್ಪೆ ಎಂಬುದನ್ನು ತಿಳಿಸುವ ಜವಾಬ್ದಾರಿ ನಿಮಗೆ ಬಿಡುತ್ತೇನೆ ಎಂದು ದಶರಥ ಅವರೆಲ್ಲರೊಂದಿಗೆ ಹೇಳಿದನು. ಮಹಾರಾಜ, ನೀವು ಮಾಡಿದ ಈ ಆಲೋಚನೆ ಅತ್ಯಂತ ಶ್ಲಾಘನೀಯ. ನೀವು ಬಯಸಿದ ಎಲ್ಲವೂ ಸಾಧಿಸಲ್ಪಡುತ್ತದೆ. ನಿಮ್ಮ ಬಳಿ ಸಮಯ ತುಂಬಾ ಕಡಿಮೆ ಇದೆ. ತಕ್ಷಣವೇ ಸರಯೂ ನದಿಯ ಉತ್ತರ ಭಾಗದಲ್ಲಿ ಒಂದು ಯಜ್ಞಶಾಲೆಯನ್ನು ನಿರ್ಮಿಸಿ ಅಶ್ವಮೇಧ ಯಾಗಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಎಂದು ವೇದ ಪಂಡಿತರು ಹೇಳುತ್ತಾರೆ. ವಶಿಷ್ಠ, ವಾಮದೇವ ಮೊದಲಾದವರು ನೀಡಿದ ಆಜ್ಞೆಯಂತೆ ಮಂತ್ರಿಗಳು ಎಲ್ಲರೂ ತಮ್ಮ ತಮ್ಮ ಜವಾಬ್ದಾರಿಗಳನ್ನು ಹಂಚಿಕೊಂಡು ಈ ಕೆಲಸಗಳನ್ನು ಪೂರ್ಣಗೊಳಿಸಲು ಆ ಸಭೆಯಿಂದ ಹೊರಡುತ್ತಾರೆ. ಇದನ್ನೆಲ್ಲ ಕಂಡ ದಶರಥನ ಮುಖದಲ್ಲಿ ಹೊಸ ಉತ್ಸಾಹ ಮೂಡುತ್ತದೆ. ಅವನು ಒಬ್ಬನೇ ತನ್ನ ಮಂದಿರದಲ್ಲಿ ಇದ್ದಾಗ ಸುಮಂತ್ರನು ಅಲ್ಲಿಗೆ ಹೋಗಿ, ಮಹಾರಾಜ, ನೀವು ಯಾಗದ ಬಗ್ಗೆ ಹೇಳಿದಾಗ ಕೆಲವು ಕಾಲದ ಹಿಂದೆ ನಾನು ಕೇಳಿದ ಒಂದು ವಿಷಯ ನನಗೆ ನೆನಪಾಯಿತು. ಅದನ್ನು ಈ ಸಂದರ್ಭದಲ್ಲಿ ನಿಮಗೆ ಹೇಳಲು ಬಯಸುತ್ತಿದ್ದೇನೆ ಎಂದು ಹೇಳಿದ. ಬಹಳ ವರ್ಷಗಳ ಹಿಂದೆ ಬ್ರಹ್ಮನ ಮಾನಸ ಪುತ್ರರಲ್ಲಿ ಒಬ್ಬನಾದ ಸನತ್ ಕುಮಾರನು ಕೆಲವು ಋಷಿಗಳ ಭವಿಷ್ಯವಾಣಿಯನ್ನು ತಿಳಿಸಿದ್ದನು. ಅದರ ಭಾಗವಾಗಿ ಕಶ್ಯಪನ ಪುತ್ರನಾಗಿ ಶೃಂಗನು ಜನಿಸುತ್ತಾನೆ. ಅವನು ತನ್ನ ತಂದೆಯೊಂದಿಗೆ ಅರಣ್ಯದಲ್ಲಿ ವಾಸಿಸುತ್ತಾ ಅವನು ಹೇಳುವ ಮಾತುಗಳನ್ನು ಕೇಳುತ್ತಾ ಹೊರ ಜಗತ್ತಿನ ಸಂಪರ್ಕವಿಲ್ಲದೆ
ಬೆಳೆದು ಬರುತ್ತಾನೆ. ಕಾಲ ಕಳೆಯುತ್ತಿದ್ದಂತೆ ರೋಮಪಾದ ಎಂಬ ರಾಜನು ಅಂಗರಾಜ್ಯವನ್ನು ಆಡಳಿತ ನಡೆಸುತ್ತಾನೆ. ಅವನು ಮಾಡಿದ ಒಂದು ಸಣ್ಣ ತಪ್ಪಿನಿಂದ ಆ ದೇಶದಲ್ಲಿ ಬರಗಾಲ ಉಂಟಾಗುತ್ತದೆ. ಆಗ ರೋಮಪಾದನು ದೇವತೆಗಳನ್ನು ಶಾಂತಿಪಡಿಸಿ ಮಳೆ ಬರಿಸಲು ಏನು ಮಾಡಬೇಕು ಎಂದು ಪಂಡಿತರನ್ನು ಕೇಳುತ್ತಾನೆ. ಅವರೆಲ್ಲರೂ ಶೃಂಗನ ಬಗ್ಗೆ ಹೇಳಿ ಆ ಋಷಿಯನ್ನು ತಮ್ಮ ರಾಜ್ಯಕ್ಕೆ ಕರೆತಂದು ರೋಮಪಾದನ ಪುತ್ರಿಯಾದ ಶಾಂತೆಯನ್ನು ಅವನಿಗೆ ವಿವಾಹ ಮಾಡಿಸಿದರೆ ಅಂಗರಾಜ್ಯವು ಬರಗಾಲದ ಸಮಸ್ಯೆಯಿಂದ ಹೊರಬರುತ್ತದೆ ಎಂದು ಸಲಹೆ ನೀಡುತ್ತಾರೆ. ಆದರೆ ವಿಭಾಂಡಕನ ಕೋಪದ ಬಗ್ಗೆ ತಿಳಿದಿದ್ದವರು ಶೃಂಗನ ಬಳಿಗೆ ಹೋದರೆ ಯಾವುದಾದರೂ ಶಾಪಕ್ಕೆ ಗುರಿಯಾಗಬಹುದೆಂದು ಭಯಪಟ್ಟು ಅಲ್ಲಿಗೆ ಹೋಗಲು ಧೈರ್ಯ ಮಾಡಲಿಲ್ಲ. ಅದಕ್ಕಾಗಿ ಉಪಾಯವಾಗಿ ರಾಜ ವೇಶ್ಯರನ್ನು ಕಳುಹಿಸಿ ಶೃಂಗನನ್ನು ಮಾತಿನಲ್ಲಿ ಸೆಳೆದು ಅವರೊಂದಿಗೆ ಅಂಗರಾಜ್ಯಕ್ಕೆ ಬರುವಂತೆ ಮಾಡುತ್ತಾರೆ. ಶಾಂತಿಯೊಂದಿಗೆ ಅವನ ವಿವಾಹವಾದ ನಂತರ ದಶರಥ ಮಹಾರಾಜನು ಮಾಡುವ ಯಜ್ಞವನ್ನು ನಡೆಸುವ ಜವಾಬ್ದಾರಿಯನ್ನು ಅವನು ತೆಗೆದುಕೊಳ್ಳುತ್ತಾನೆ. ಇದೇ ಯಜ್ಞದ ಮೂಲಕ ದಶರಥನಿಗೆ 4 ಪುತ್ರರು ಜನ್ಮವಾಗುತ್ತಾರೆ ಎಂದು ಈ ರೀತಿ ಸನತ್ಕುಮಾರನು ಹೇಳಿದ ಭವಿಷ್ಯವಾಣಿಯನ್ನು ಸುಮಂತ್ರನು ಪೂರ್ಣವಾಗಿ ವಿವರಿಸುತ್ತಾನೆ. ಇದರ ನಂತರ ಮಹಾರಾಜ, ನೀವು ಹೇಗಾದರೂ ವಸಿಷ್ಠರ ಅನುಮತಿಯಿಂದ ಶೃಂಗನನ್ನು ಭೇಟಿ ಮಾಡಿ ನಿಮಗಾಗಿ ಆ ಯಜ್ಞವನ್ನು ನಡೆಸುವಂತೆ ಮಾಡಬೇಕು. ಕೊನೆಯ ಮಾತಾಗಿ ಮಹಾರಾಜ ಸನತ್ಕುಮಾರನು ಹೇಳಿದ ಆ 4 ಪುತ್ರರು ವಿಶ್ವದಾದ್ಯಂತ ಪ್ರಸಿದ್ಧರಾಗುತ್ತಾರೆ. ದಯವಿಟ್ಟು ಸಾಧ್ಯವಾದಷ್ಟು ಬೇಗ ಅಂಗರಾಜ್ಯಕ್ಕೆ ಹೋಗಲು ಸಿದ್ಧರಾಗಿ ಎಂದು ಸುಮಂತ್ರನು ಸಲಹೆ ನೀಡುತ್ತಾನೆ. ದಶರಥ ತಕ್ಷಣವೇ ವಸಿಷ್ಠ ಮತ್ತು ವಾಮದೇವರ ಬಳಿಗೆ ಹೋಗಿ ಸನತ್ಕುಮಾರನು ಹೇಳಿದ ಭವಿಷ್ಯವಾಣಿಯನ್ನು ಸಂಪೂರ್ಣವಾಗಿ ವಿವರಿಸುತ್ತಾನೆ. ಆ ಮಹರ್ಷಿಗಳು ಒಪ್ಪಿಗೆ ನೀಡುತ್ತಿದ್ದಂತೆ ದಶರಥ ತನ್ನ ಮಂತ್ರಿಗಳೊಂದಿಗೆ ದೊಡ್ಡ ಸೈನ್ಯವನ್ನು ತೆಗೆದುಕೊಂಡು ಅಂಗರಾಜ್ಯಕ್ಕೆ ಹೊರಡುತ್ತಾನೆ. ರೋಮಪಾದನು ಬಹಳ ಸಂತೋಷದಿಂದ ದಶರಥನನ್ನು ಸ್ವಾಗತಿಸಿ ರಾಜಭವನಕ್ಕೆ ಕರೆದುಕೊಂಡು ಹೋಗುತ್ತಾನೆ. ಅಲ್ಲಿ ಇದ್ದ ಎಲ್ಲರೂ ಆ ಇಬ್ಬರ ನಡುವೆ ಇದ್ದ ಪ್ರೀತಿ ಮತ್ತು ಸ್ನೇಹಕ್ಕೆ ಸಾಕ್ಷಿಗಳಾಗಿ ನಿಲ್ಲುತ್ತಾರೆ. ಇದಲ್ಲದೆ ದಶರಥನು ಶೃಂಗನನ್ನು ನೋಡಿ ಅವನ ಕಾಲುಗಳ ಬಳಿ ಬಿದ್ದು ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾನೆ. ರೋಮಪಾದನು ದಶರಥನೊಂದಿಗೆ ತನ್ನ ಸ್ನೇಹದ ಬಗ್ಗೆ ಶೃಂಗನಿಗೆ ಬಹಳವಾಗಿ ವಿವರಿಸುತ್ತಾನೆ. 7 ದಿನಗಳು ಕಳೆದ ನಂತರ 8ನೇ ದಿನ ದಶರಥನು ರೋಮಪಾದನಿಗೆ ತಾನು ಅಂಗರಾಜ್ಯಕ್ಕೆ ಬಂದ ಕಾರಣವನ್ನು ತಿಳಿಸುತ್ತಾನೆ. ನಂತರ ಅದೇ ವಿಷಯವನ್ನು ಶೃಂಗನಿಗೆ ಹೇಳಿದಾಗ, ಸರಿ, ನೀವು ಯೋಚಿಸಿದಂತೆ ನಾನು ಯಾಗವನ್ನು ನಡೆಸುತ್ತೇನೆ ಎಂದು ಮಾತನ್ನು ಕೊಡುತ್ತಾನೆ. ಹೊಸ ದಂಪತಿಗಳಾದ ಶಾಂತ ಮತ್ತು ಶೃಂಗರು ದಶರಥ ಮಹಾರಾಜನೊಂದಿಗೆ ಅಯೋಧ್ಯೆಗೆ ಪ್ರಯಾಣಿಸಲು ಸಿದ್ಧರಾದರು. ಅಯೋಧ್ಯಾಧಿಪತಿ ಆ ಮಹರ್ಷಿಯನ್ನು ತನ್ನೊಂದಿಗೆ ಕರೆದುಕೊಂಡು ಬರುತ್ತಿದ್ದಾರೆ ಎಂಬ ಸುದ್ದಿ ದೂತರ ಮೂಲಕ ತಲುಪುತ್ತಿದ್ದಂತೆಯೇ ಅಲ್ಲಿ ಜನರು ರಾಜಧಾನಿಯಲ್ಲಿ ಹಬ್ಬದ ವಾತಾವರಣವನ್ನು ನಿರ್ಮಿಸುತ್ತಾರೆ. ಶಾಂತ ಮತ್ತು ಶೃಂಗರಿಗೆ ವಿಶೇಷ ವಸತಿಗೃಹವನ್ನು ವ್ಯವಸ್ಥೆ ಮಾಡಲಾಗುತ್ತದೆ. ಈ ದಂಪತಿಗಳೊಂದಿಗೆ ರಾಜ್ಯಕ್ಕೆ ಪ್ರವೇಶಿಸಿದ ಕ್ಷಣದಲ್ಲಿ ದಶರಥನು ತನ್ನ ಗುರಿಯ ಅರ್ಧಭಾಗ ಸಾಧಿಸಿದಂತೆ ಅನುಭವಿಸಿದನು. ಕೆಲವು ದಿನಗಳ ನಂತರ ವಸಂತ ಋತು ಆರಂಭವಾಯಿತು. ಯಜ್ಞಕ್ಕೆ ಇದೇ ಸರಿಯಾದ ಸಮಯ ಎಂದು ಶೃಂಗ ಹೇಳುತ್ತಿದ್ದಂತೆಯೇ ಮಂತ್ರಿಗಳು ಸೇವಕರನ್ನು ಕರೆದು ಯಜ್ಞಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಲು, ಹಾಗೆಯೇ ಅದರಲ್ಲಿ ಬಳಸುವ ಅಶ್ವವನ್ನು ತರಿಸಿ ಅದನ್ನು ಭರತ ವರ್ಷದಾದ್ಯಂತ ಸಂಚರಿಸಲು ಕಳುಹಿಸಲು ಆದೇಶಿಸಿದರು. ಈ ಎಲ್ಲ ಜವಾಬ್ದಾರಿಗಳನ್ನು ಸುಮಂತ್ರನು ಹೊತ್ತುಕೊಂಡನು. ಸುದ್ದಿ ತಲುಪುತ್ತಿದ್ದಂತೆಯೇ ವಸಿಷ್ಠ, ವಾಮದೇವ ಮೊದಲಾದ ಮಹರ್ಷಿಗಳು, ಅವರೊಂದಿಗೆ ವೇದ ಪಂಡಿತರು ಎಲ್ಲರೂ ಆಗಮಿಸಿದರು. ಮುಂಚಿತವಾಗಿ ನಿಶ್ಚಯಿಸಿದಂತೆ ಸರಯೂ ನದಿಯ ತೀರದಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಬಂದಿದ್ದ ಎಲ್ಲರಿಗೂ ಆಸನಗಳನ್ನು ಒದಗಿಸಿ ಯಾಗ ಪ್ರಾರಂಭಿಸುವ ಮೊದಲು ದಶರಥನು ಅವರ ಆಶೀರ್ವಾದವನ್ನು ಕೇಳಿದನು. ಮಹರ್ಷಿಗಳು ಈ ಯಜ್ಞ ಯಾವುದೇ ಅಡಚಣೆ ಇಲ್ಲದೆ ಯಶಸ್ವಿಯಾಗುತ್ತದೆ ಎಂದು ಶುಭಾಶಯ ಹೇಳಿದರು. ಯಜ್ಞ ಪ್ರಾರಂಭವಾಯಿತು. ಭರತ ವರ್ಷದಲ್ಲಿದ್ದ ಎಲ್ಲ ರಾಜರು ಆ ಯಜ್ಞದಲ್ಲಿ ಭಾಗವಹಿಸಿದ್ದರು. ಯಾವುದೇ ತಪ್ಪಿಲ್ಲದೆ ಆರಂಭಿಸಿದ ಅಶ್ವಮೇಧ ಯಾಗ ಸಂಪೂರ್ಣವಾಗಿ ಪೂರ್ಣಗೊಂಡಿತು. ಆ ಸಮಯದಲ್ಲಿ ದಶರಥನು ಇಕ್ಷ್ವಾಕು ವಂಶವನ್ನು ಮುಂದುವರೆಸುವ ವಂಶೋದ್ಧಾರಕನು ಜನಿಸಲು ಪುತ್ರಕಾಮೇಷ್ಠಿ ಯಾಗವನ್ನು ನಡೆಸುವಂತೆ ಶೃಂಗನನ್ನು ಕೇಳಿದನು.
ಶೃಂಗನು ಒಂದು ಕ್ಷಣ ಆಲೋಚಿಸಿ, ಇದಕ್ಕಾಗಿ ಪಾಲಿಸಬೇಕಾದ ಆಚರಣೆಗಳು ಅಥರ್ವ ವೇದದಲ್ಲಿ ವಿವರಿಸಲಾಗಿದೆ. ನಿನಗಾಗಿ ಅವುಗಳನ್ನು ಈಗ ನಡೆಸುತ್ತೇನೆ ಎಂದು ಹೇಳಿದನು. ಇದರಿಂದ ಪುತ್ರಕಾಮೇಷ್ಟಿಯಾಗ ಪ್ರಾರಂಭವಾಯಿತು. ಜನಿಸುವವರು ಯಾರು ಎಂಬುದು ನಮಗೆಲ್ಲ ತಿಳಿದೇ ಇದೆ. ಆದರೆ ಇಲ್ಲಿ ಗಮನಿಸಬೇಕಾದ ವಿಷಯವೆಂದರೆ ಅವರೆಲ್ಲರೂ ಕಾರಣಜನ್ಮರು. ಆ ಕಾರಣವನ್ನು ತಿಳಿಯದೆ ಕತೆ ಪೂರ್ಣವಾಗುವುದಿಲ್ಲ ಅಲ್ಲವೇ? ಆದ್ದರಿಂದ ಇದು ಏನು ಎಂಬುದನ್ನು ಈಗ ತಿಳಿದುಕೊಳ್ಳೋಣ. ಭೂಲೋಕದಲ್ಲಿ ದಶರಥನು ಈ ವಿಧಿಯನ್ನು ನಡೆಸುತ್ತಿದ್ದಾಗ ದೇವಲೋಕದಲ್ಲಿದ್ದ ಇಂದ್ರನು ದೇವತೆಗಳೊಂದಿಗೆ ಸೇರಿ ಬ್ರಹ್ಮನ ಬಳಿಗೆ ಹೋದನು. ದೇವ, ನೀವು ಮಾತ್ರ ನಮಗೆ ಸಹಾಯ ಮಾಡಬಲ್ಲಿರಿ. ಆ ರಾವಣನ ದುಷ್ಕೃತ್ಯಗಳು ಮಿತಿಮೀರಿವೆ. ದಿನದಿಂದ ದಿನಕ್ಕೆ ಅವನು ಮಾಡುತ್ತಿರುವ ಕಷ್ಟಗಳನ್ನು ನಾವು ತಾಳಲಾರದೆ ಇದ್ದೇವೆ. ನಿಮ್ಮ ದಯೆಯಿಂದ ಅವನು ಕೇಳಿದ ವರಗಳನ್ನು ನೀಡಿ ಅವನನ್ನು ಶಕ್ತಿಶಾಲಿಯನ್ನಾಗಿ ಮಾಡಿದ್ದೀರಿ. ಈಗ ಆ ವರಗಳು ನಮ್ಮ ಪಾಲಿಗೆ ಶಾಪಗಳಾಗಿ ಪರಿಣಮಿಸಿವೆ. ದಶಗ್ರೀವನ ಬಳಿ ನಾವು ನೀಚ ಬಾನಿಸದರಂತೆ ವರ್ತಿಸಬೇಕಾದ ಪರಿಸ್ಥಿತಿ ಬಂದಿದೆ. ದೇವತೆಗಳಲ್ಲಿ ಯಾರಿಗೂ ರಾವಣನ ದೌರ್ಜನ್ಯವನ್ನು ಎದುರಿಸುವ ಶಕ್ತಿ ಇಲ್ಲದಂತಾಗಿದೆ. ಆ ರಾವಣನು ಮಾಡುತ್ತಿರುವ ಅನ್ಯಾಯಗಳನ್ನು ನಿಲ್ಲಿಸಿ ಅವನ ಭಯದಿಂದ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ನೀವು ತೋರಿಸಬೇಕು. 3 ಲೋಕಗಳಲ್ಲಿ ಯಕ್ಷರು, ಗಂಧರ್ವರು, ಋಷಿಗಳು ಅವನ ಕ್ರೂರತೆಗೆ ಬಲಿಯಾಗುತ್ತಿದ್ದಾರೆ. ರಾವಣನ ಶಕ್ತಿಗೆ ಸೂರ್ಯನು ಕೂಡ ಸಂಪೂರ್ಣವಾಗಿ ಪ್ರಕಾಶಿಸಲು ಭಯಪಡುತ್ತಿದ್ದಾನೆ. ವಾಯು ಹಿಂದಿನಂತೆ ವೇಗವಾಗಿ ಬೀಸುತ್ತಿಲ್ಲ. ಎತ್ತರದ ಅಲೆಗಳಿಂದ ಉಕ್ಕಿ ಗಂಭೀರವಾಗಿ ಇರುವ ಸಮುದ್ರವು ಸಣ್ಣದಾಗಿದೆ. ನೀವು ಆ ರಾವಣನಿಗೆ ನೀಡಿದ ವರವು ನಮ್ಮನ್ನು ಇಂತಹ ಸ್ಥಿತಿಗೆ ತಂದುಬಿಟ್ಟಿದೆ. ಆ ದಾನವನ ವಿನಾಶಕ್ಕೆ ಪರಿಹಾರವನ್ನು ಹೇಳಿ ನಮ್ಮನ್ನು ರಕ್ಷಿಸಿ ಎಂದು ಇಂದ್ರನು ಮತ್ತು ದೇವತೆಗಳು ರಾವಣನಿಂದ ಅನುಭವಿಸುತ್ತಿರುವ ಕಷ್ಟಗಳನ್ನು ವಿವರಿಸುತ್ತಾರೆ. ಎಲ್ಲವನ್ನೂ ಕೇಳಿದ ಬ್ರಹ್ಮನು, ನೀವು ಹೇಳಿದ್ದು ಸತ್ಯ. ರಾವಣನು ಕೇಳಿದಂತೆ ದೇವತೆಗಳು, ದಾನವರು, ರಾಕ್ಷಸರು, ಗಂಧರ್ವರು, ಯಕ್ಷರು ಇವರಲ್ಲಿ ಯಾರೂ ಅವನನ್ನು ಸಂಹರಿಸದಂತೆ ನಾನು ವರ ನೀಡಿದ್ದೇನೆ. ಆದರೆ ರಾವಣನು ಅಹಂಕಾರದಿಂದ ಮನುಷ್ಯರನ್ನು ಕಡಿಮೆ ಅಂದಾಜು ಮಾಡಿ ಅವರ ಕೈಯಲ್ಲಿ ತಾನು ಸಾಯದಂತೆ ವರ ಕೇಳಲಿಲ್ಲ. ಆದ್ದರಿಂದ ಅವನ ಅಂತ್ಯ ಮನುಷ್ಯನ ಕೈಯಲ್ಲೇ ಆಗುತ್ತದೆ ಎಂದು ಉತ್ತರಿಸಿದನು. ಹೀಗೆ ಮಾತಾಡುತ್ತಿರುವಾಗ ನಾರಾಯಣನು ಶಂಖ ಚಕ್ರಗಳನ್ನು ಧರಿಸಿ ತನ್ನ ಗರುಡ ವಾಹನದಲ್ಲಿ ಪ್ರತ್ಯಕ್ಷನಾದನು. ಎಲ್ಲರೂ ವಿಷ್ಣುವಿಗೆ ನಮಸ್ಕರಿಸಿದ ನಂತರ, ನಮ್ಮ ಕಷ್ಟಗಳನ್ನು ನಿಮಗೆ ಹೊಸದಾಗಿ ಹೇಳಬೇಕಾಗಿಲ್ಲ. ನಿಮಗೆ ಎಲ್ಲವೂ ತಿಳಿದಿದೆ. ನೀವು ಮನುಷ್ಯರಾಗಿ ಅವತರಿಸಿ ನಾವು ಕೂಡ ನಮ್ಮ ಅಂಶಗಳಲ್ಲಿ ಜನಿಸಿ ನೀವು ಮಾಡುವ ರಾವಣ ಸಂಹಾರದಲ್ಲಿ ನಿಮ್ಮೊಂದಿಗೆ ಬರುತ್ತೇವೆ ಎಂದು ದೇವತೆಗಳು ಹೇಳಿದರು. ನಾರಾಯಣನು ಅವರ ಮಾತುಗಳನ್ನು ಕೇಳುತ್ತಿದ್ದಾಗ ಬ್ರಹ್ಮನು ಹೀಗೆ ಹೇಳಿದನು, ಪ್ರಭು, ಸೂರ್ಯವಂಶಕ್ಕೆ ಸೇರಿದ ದಶರಥನು ಶೃಂಗನ ಮೂಲಕ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿಸುತ್ತಿದ್ದಾನೆ. ನನ್ನ ಒಂದು ಸಲಹೆ, ದಶರಥನಿಗೆ 4 ಪುತ್ರರು ಜನಿಸುತ್ತಾರೆ ಎಂಬ ಭವಿಷ್ಯವಾಣಿ ಇದೆ. ಆದ್ದರಿಂದ ನೀವು ಈ ರಾಜರ್ಷಿಗೆ ಪುತ್ರರಾಗಿ ನಿಮ್ಮ ಅಂಶಗಳನ್ನು ಪ್ರವೇಶಿಸಿ ಜನಿಸಿರಿ. ನೀವು ಎತ್ತಿಕೊಳ್ಳುವ ಈ ಅವತಾರವು ಮನುಷ್ಯರಿಗೂ ದೇವತೆಗಳಿಗೂ ಒಳ್ಳೆಯದನ್ನು ತರಬೇಕು. ಅದಷ್ಟೇ ಅಲ್ಲ, ನೀವು ಒಬ್ಬರೇ ಆ ರಾವಣನೊಂದಿಗೆ ಯುದ್ಧ ಮಾಡಿ ಅವನನ್ನು ಅಂತ್ಯಗೊಳಿಸಬಹುದು ಎಂದು ಹೇಳಿದನು. ಇದಕ್ಕೆ ಉತ್ತರವಾಗಿ ವಿಷ್ಣು, ಇನ್ನು ನಿಮ್ಮೊಳಗಿನ ಎಲ್ಲ ಭಯಗಳನ್ನು ಬಿಟ್ಟುಬಿಡಿ. ನೀವು ಹೇಳಿದಂತೆ ನಾನು ಮನುಷ್ಯನಾಗಿ ಜನ್ಮ ತಾಳುತ್ತೇನೆ. ನಾನು ಧರ್ಮಪರನಾಗಿ ಉಳಿದು ಇತರರಿಗೆ ಆದರ್ಶವಾಗಿರಬೇಕಾದರೆ ಆ ಎಲ್ಲ ಗುಣಗಳನ್ನು ಪಾಲಿಸುವ ಯೋಗ್ಯವಾದ ವ್ಯಕ್ತಿ ನನ್ನ ತಂದೆಯಾಗಿರಬೇಕು. ಇದು ಇಕ್ಷ್ವಾಕು ವಂಶಕ್ಕೆ ಸೇರಿದ ದಶರಥನೇ. ರಾವಣನನ್ನು ಸಂಹರಿಸುವುದಷ್ಟೇ ಅಲ್ಲ, ನಂತರ 11,000 ವರ್ಷಗಳ ಕಾಲ ಭರತ ವರ್ಷವನ್ನು ಆಡಳಿತ ನಡೆಸಿ ಕಾಲ ಪೂರ್ಣವಾದ ಮೇಲೆ ಮತ್ತೊಮ್ಮೆ ನನ್ನ ಯಥಾಸ್ಥಾನಕ್ಕೆ ಮರಳುತ್ತೇನೆ ಎಂದು ವಿಷ್ಣು ಹೇಳಿದನು. ಈ ನಿರ್ಧಾರವನ್ನು ಕೇಳಿದ ದೇವತೆಗಳೆಲ್ಲ ಸಂತೋಷಪಟ್ಟರು. ಇನ್ನು ಕೆಲವು ವರ್ಷಗಳಲ್ಲಿ ಅವರ ಕಷ್ಟಗಳು ನಿವಾರಣೆಯಾಗುತ್ತದೆ ಎಂದು ಆನಂದಿಸಿದರು. ರಾವಣಾಸುರನು ಮನುಷ್ಯರ ಮೂಲಕ ಮಾತ್ರವಲ್ಲ, ವಾನರರು ಮತ್ತು ಕರಡಿಗಳ ಮೂಲಕವೂ ತನಗೆ ಮರಣ ಸಂಭವಿಸದಂತೆ ವರವನ್ನೇನೂ ಕೇಳಿರಲಿಲ್ಲ. ಆದ್ದರಿಂದ ಎಲ್ಲರೂ
ಭೂಮಿಯ ಮೇಲೆ ವಾನರರಾಗಿ ಮತ್ತು ಕರಡಿಗಳಾಗಿ ಜನಿಸಿ ಸಮಯ ಬಂದಾಗ ನಾನು ಮಾಡುವ ಯುದ್ಧದಲ್ಲಿ ಭಾಗವಹಿಸಿ ಎಂದು ನಾರಾಯಣ ಹೇಳಿದನು. ಭೂಲೋಕದಲ್ಲಿ ದಶರಥನು ನಡೆಸುತ್ತಿರುವ ಪುತ್ರಕಾಮೇಷ್ಟಿ ಯಾಗವು ಪೂರ್ಣಗೊಳ್ಳುವ ಸಮಯ ಸಮೀಪಿಸಿತು. ಎಲ್ಲರೂ ನೋಡುತ್ತಿದ್ದಂತೆ ಅಗ್ನಿಹೋತ್ರದಿಂದ ವಿಶಿಷ್ಟವಾದ ಬೆಳಕು ಪ್ರಕಾಶಿಸಿತು. ದಿವ್ಯ ಸ್ವರೂಪದಲ್ಲಿ ಒಂದು ಆಕೃತಿ ಮೇಲಕ್ಕೆ ಉದ್ಭವಿಸಿತು. ಕಾಷಾಯ ವಸ್ತ್ರಗಳನ್ನು ಧರಿಸಿ ಕಂಠದಲ್ಲಿ ಚಂದ್ರಹಾರ, ವಜ್ರ ವೈಡೂರ್ಯಗಳಿಂದ ಅಲಂಕರಿಸಲಾದ ಆಭರಣಗಳನ್ನು ಧರಿಸಿ ತಲೆಯ ಕೂದಲು ಬಂಗಾರದ ಬಣ್ಣದಲ್ಲಿ ಸಿಂಹದ ಜಟೆಯಂತೆ ಕಾಣುತ್ತಿತ್ತು. ಅಲ್ಲಿಂದ ಯಜ್ಞಶಾಲೆ ಸಂಪೂರ್ಣವಾಗಿ ಬೆಳಕಿನಿಂದ ತುಂಬಿಕೊಂಡಿತು. ದಶರಥನು ಆ ದಿವ್ಯ ರೂಪಕ್ಕೆ ನಮಸ್ಕರಿಸಿದಾಗ, ನಾನು ಸೃಷ್ಟಿಕರ್ತ ಬ್ರಹ್ಮನು ಕಳುಹಿಸಿದ ದೂತ ಎಂದು ಹೇಳಿದನು. ತನ್ನ ಕೈಲಿದ್ದ ಬಂಗಾರದ ಪಾತ್ರೆಯನ್ನು ತೋರಿಸುತ್ತಾ, ಈ ಪಾಯಸವನ್ನು ನಿಮಗೆ ನೀಡಲು ದೇವತೆಗಳು ನನ್ನನ್ನು ಕಳುಹಿಸಿದ್ದಾರೆ. ಇದನ್ನು ನಿಮ್ಮ ಪತ್ನಿಗಳಿಗೆ ಹಂಚಿರಿ ಎಂದು ಆತ ಹೇಳಿದನು. ಎಷ್ಟೋ ಕಾಲದಿಂದ ನೀವು ಕಾಯುತ್ತಿದ್ದ ಪುತ್ರರು ಅವರ ಗರ್ಭದಲ್ಲಿ ಜನಿಸುತ್ತಾರೆ ಎಂದು ಆ ದಿವ್ಯ ರೂಪ ಹೇಳಿತು. ದಶರಥನು ಸಾಷ್ಟಾಂಗ ನಮಸ್ಕಾರ ಮಾಡಿ ಪಾಯಸ ಇರುವ ಪಾತ್ರೆಯನ್ನು ತೆಗೆದುಕೊಂಡ ತಕ್ಷಣವೇ ಆ ದಿವ್ಯ ರೂಪ ಅಲ್ಲಿಂದ ಮಾಯವಾಯಿತು. ಯಜ್ಞ ಪೂರ್ಣಗೊಂಡ ನಂತರ ಋಷಿಗಳು ಎಲ್ಲರೂ ರಾಜನನ್ನು ಆಶೀರ್ವದಿಸಿ ಆ ಪಾಯಸವನ್ನು ಏಕಾಂತ ಮಂದಿರದಲ್ಲಿ ರಾಣಿಗಳಿಗೆ ಹಂಚಲು ಹೇಳಿದರು. ಅವರ ಈ ಆದೇಶದಂತೆ ಏಕಾಂತ ಮಂದಿರಕ್ಕೆ ಹೋಗಿ ತನ್ನ ಮೊದಲ ಪತ್ನಿಯೊಂದಿಗೆ, ನೋಡಿದೆಯ ಕೌಸಲ್ಯ, ದೇವತೆಗಳು ನನ್ನ ಪ್ರಾರ್ಥನೆಗಳನ್ನು ಕೇಳಿ ಈ ಯಜ್ಞ ಫಲವನ್ನು ನಮಗಾಗಿ ನೀಡಿದ್ದಾರೆ ಎಂದು ಹೇಳಿ ಆ ಪಾಯಸದ ಅರ್ಧ ಭಾಗವನ್ನು ಅವಳಿಗೆ ಕೊಟ್ಟನು. ಮಿಕ್ಕಿದ್ದರಲ್ಲಿ ಅರ್ಧವನ್ನು ಸುಮಿತ್ರೆಗೆ, ನಂತರ ಕೈಕೇಯಿಗೆ ಕೊಟ್ಟನು. ಕೊನೆಯಲ್ಲಿ ಇನ್ನೂ ಸ್ವಲ್ಪ ಉಳಿದದನ್ನು ಮತ್ತೆ ಸುಮಿತ್ರೆಗೆ ಕೊಟ್ಟನು. ಪಾಯಸವನ್ನು ಸೇವಿಸಿದ ನಂತರ ಅವರ ಮನಸ್ಸಿನಲ್ಲಿ ಸಂತೋಷ ನೆಲೆಗೊಂಡಿತು. ದಶರಥ ಮಹಾರಾಜನು ಮಾತ್ರ ತಾನು ಯಾವಾಗ ತನ್ನ ಪುತ್ರರನ್ನು ನೋಡುವೆನು ಎಂಬ ಉತ್ಸಾಹದಲ್ಲಿ ಕಾಲ ಕಳೆಯುತ್ತಿದ್ದನು. ಚೈತ್ರ ಮಾಸ ಆರಂಭವಾಯಿತು. ಶುಕ್ಲ ಪಕ್ಷದ ನವಮಿ ಪುನರ್ವಸು ನಕ್ಷತ್ರದಲ್ಲಿ ಕರ್ಕಾಟಕ ಲಗ್ನದಲ್ಲಿ ಗುರು ಮತ್ತು ಚಂದ್ರನು ಒಟ್ಟಿಗೆ ಉದಯಿಸುತ್ತಿದ್ದರು. ಆ ಸಮಯದಲ್ಲಿ ಸೃಷ್ಟಿಗೆ ಮೂಲವಾದ ವಿಷ್ಣುಮೂರ್ತಿ ಕೌಸಲ್ಯ ಗರ್ಭದಲ್ಲಿ ಪುರುಷರಲ್ಲಿ ಶ್ರೇಷ್ಠನಾದ ಪುರುಷೋತ್ತಮನಾಗಿ ಶ್ರೀರಾಮಚಂದ್ರನಾಗಿ ಜನಿಸಿದನು. ನಂತರ ಪುಷ್ಯಮಿ ನಕ್ಷತ್ರದಲ್ಲಿ ಮೀನಾ ಲಗ್ನದಲ್ಲಿ ಕೈಕೇಯಿ ಭರತನಿಗೆ ಜನ್ಮ ನೀಡಿದಳು. ಕೊನೆಯದಾಗಿ ಸುಮಿತ್ರೆ ಆಶ್ಲೇಷ ನಕ್ಷತ್ರದಲ್ಲಿ ಲಕ್ಷ್ಮಣ ಮತ್ತು ಶತ್ರುಘ್ನನಿಗೆ ಜನ್ಮ ನೀಡಿದಳು. ವಿಷ್ಣುಮೂರ್ತಿ ರಾಮನಾಗಿ, ಆದಿಶೇಷ ಲಕ್ಷ್ಮಣನಾಗಿ, ಶಂಖ ಭರತನಾಗಿ, ಚಕ್ರ ಶತ್ರುಘ್ನನಾಗಿ ಅವತರಿಸಿದರು. ಆ ಕ್ಷಣದಿಂದ ಅಯೋಧ್ಯ ನಗರವೆಲ್ಲ ಹಬ್ಬದ ವಾತಾವರಣದಲ್ಲಿ ಮುಳುಗಿತು. ಅಷ್ಟರವರೆಗೆ ಪುತ್ರರಿಲ್ಲದ ದಶರಥನು ಒಮ್ಮೆಯೇ 4 ಪುತ್ರರ ತಂದೆಯಾಗಿದ್ದಾನೆ ಎಂದು ಕೋಸಲದ ಪ್ರಜೆಗಳೆಲ್ಲ ಸಂತೋಷದಿಂದ ತೇಲಿದರು. ಅವರ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ. ಹೀಗೆ ಶ್ರೀರಾಮನು ಪುರುಷೋತ್ತಮನಾಗಿ ತನ್ನ ಸಹೋದರರೊಂದಿಗೆ ಜನ್ಮ ತಾಳಿದನು. ಆ ಸಮಯದಿಂದ ಅವನನ್ನು ಸ್ಮರಿಸುತ್ತಾ ಭೂಮಿಯ ಮೇಲೆ ಜನಿಸಿದ ದಿನವನ್ನು ಶ್ರೀರಾಮನವಮಿಯಾಗಿ ನಾವೆಲ್ಲ ಆಚರಿಸುತ್ತಿದ್ದೇವೆ. ವೀಕ್ಷಕರೇ, ಇದು ಇವತ್ತಿನ ರಾಮನವಮಿಯ ಬಗ್ಗಿನ ವಿಡಿಯೋ. ನಮ್ಮ ಈ ಪ್ರಯತ್ನದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲ ನೀಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.